ಜೈ ಆರ್‌ಸಿಬಿ. ವೆಲ್ಕಮ್ ನಮಸ್ಕಾರ ಟು ಎಲ್ಲರಿಗೂ. ಅವರ್ ಯೂಟ್ಯೂಬ್ ಚಾನಲ್ ಯುಕೆ ಕ್ರಿಕೆಟ್ ಅಡ್ಡಾ ಮುದು. ಸೊ ಇವತ್ತು ಬೆಂಗಳೂರು ಮತ್ತು LSG ನಡುವೆ ಮ್ಯಾಚ್ ಇತ್ತು. ಸೊ ಮಸ್ತ್ ಮ್ಯಾಚ್ ಆತ್ರಿ ಇವತ್ತು. ಯಾಕಂದ್ರೆ ನಮ್ಮ ಬೌಲರ್ಗಳು ಭಾರಿ ಮಸ್ತ್ ಮಿಂಚಿದ್ರಿ ಇವತ್ತು. ಫುಲ್ ಕ್ರೆಡಿಟ್ ಇವತ್ತು ಏನೈತಿಲ್ಲ ಎಲ್ಲ ಬೌಲರ್ಗಳು ಮಸ್ತ್ ಬೌಲಿಂಗ್ ಮ್ಯಾಚ್ ಬೆಂಗಳೂರು ಒಳಗಿತ್ರಿ. ಬೆಂಗಳೂರು ಪಿಚ್ ಗೊತ್ತೈತ್ರಲ್ಲ ನಿಮ್ಗ, ಫುಲ್ ಬ್ಯಾಟಿಂಗ್ ಪಿಚ್. ಬಟ್ ಬ್ಯಾಟಿಂಗ್ ನಾವು ಒಂದು 200 ಎಕ್ಸ್ಪೆಕ್ಟ್ ಮಾಡತ್ತಿದ್ವಿ LSG ಕಡೆ. ಯಾಕಂದ್ರೆ ನಮಗ್ ಚೇಸ್ ಮಾಡಕ್ ಒಂದ್ ಮಜಾ ಬರ್ಲಿ ಹೊರತಿರ್ಲಿ ಅಂತ ಹೇಳಿ. ಯಾಕಂದ್ರೆ ಬ್ಯಾಟಿಂಗ್ ಲೈನ್ ಫುಲ್ ಲಾಂಗ್ ಐತಿ. ಬಟ್ ಏನ್ ಮಾಡೋದು, LSG ಅವರು 146 ಔಟ್ ಆಗಿಬಿಟ್ರು. 20 ಓವರ್ ಆಡಿದ್ರು, ಆಲ್ಔಟ್ ಆದ್ರು. ಅದ್ರ ಬ್ಯಾಟಿಂಗ್ ಕ್ರೆಡಿಟ್ ಲೈನಪ್ ಏನೈತಿ ಏನು ನಮ್ ಅಷ್ಟೊಂದು ಬೌಲರ್ ಇದಿಲ್ಲ ಗೊತ್ತು. ಅವ್ರು. ಹ್ಮ್ ಮೇನ್ ಓಪನರ್ಗಳು ಫೇಲ್ ಆಗ್ಯಾರ ಈ ಸಲ. ಆಲ್ಮೋಸ್ಟ್ ಫಾರ್ಮ್ ಇಲ್ಲ ಯಾರು. ಹೋದ್ ಬೌಲಿಂಗ್ ಚಲೋ ಐತಿ ಸೀಸನ್ ಮತ್ತ. ಬೌಲಿಂಗ್ ಚಲೋ ಐತಿ, ಬಟ್ ಬ್ಯಾಟಿಂಗ್ ಬೌಲಿಂಗ್ ಚಲೋ ಐತಿ, ಬ್ಯಾಟಿಂಗ್ ಯಾರು ಆಡತ್ತಿಲ್ಲ. ಒಂದ್ ಮ್ಯಾಚ್ ಒಬ್ರು ಆಡಿದ್ರು, ಒಂದ್ ಮ್ಯಾಚ್ ಒಬ್ರು ಆಡೋದು, ಹಿಂಗ್ ಮಾಡತ್ತಾರ ಇವ್ರು. ಅದ ಹೋದ್ ಸೀಸನ್ ಏನೈತಿ, ಮಿಚಲ್ ಮಾರ್ಷ ಎಡಮ್ ಮಾರ್ಕಮ್ರ ಅವರ ಐತ್ಲ ಇಬ್ರು ಎಲ್ಲಾ ಮ್ಯಾಚ್ ಆಡಿದ್ರು ಅವರು ಅವ್ರ. ಆರಾಮ ಮ್ಯಾಚ್ ಇಬ್ರು. ಹೌದ, ಈ ಸತಿ ನೋಡ, ಈಗ ನೋಡು 32-40 ಅಡ್ಯಾನ 125 ಸ್ಟ್ರೈಕ್ ರೇಟ್ಲಿ. ಅಷ್ಟು ಸ್ಲೋ ಆಡಿದ್ ಇವತ್ತು. ಗಪ್ಪ ಸ್ಟ್ರಕ್ ಆಗೈತಿ ನಿಂದ. ಮಾರ್ಕ್ರಮ್ ಅಂತೂ 12 ರನ್ ಆದ. ರಿಷಬ್ ಪಂತ್ ಅಂತೂ ಪೂರಾ ಔಟ್ ಆಫ್ ಫಾರ್ಮ್ ಅದ. ಇಡೀ ಏನು ಬಗೆ ಅದ ಅವ್ನು ಪೂರ ಏನೂ ಇಲ್ಲ ಆಲ್ಮೋಸ್ಟ್ ಅವ್ನು. ಎಷ್ಟು ಒಂದು 10-12 ಮ್ಯಾಚ್ ಆತ. ಹ್ಮ್ ಅವ್ನ್ ಲಾಸ್ಟ್ ಒಂದು 20 ಮ್ಯಾಚ್ ಒಳಗ ಹ್ಮ್ 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 ಲಾಸ್ಟ್ ಒಂದು 20 ಮ್ಯಾಚ್ ಒಳಗ ಏನೈತ್ಲೆ, ಹ್ಮ್ ಒಂದ್ CSK ಜೊತೆ ಒಂದು 60 ಹೊಡೆದಿತ್ತು, ಬೆಂಗಳೂರು ಜೊತೆ ಒಂದು ಸೆಂಚುರಿ ಹೊಡೆದ್ ಬಿಟ್ರೆ ಮ್ಯಾಚೇ ಇಲ್ಲ. ಅಡಿ ಅಲ್ಲ ಅವ ಯಾವ್ದು IPL ಒಳಗೆ ಹಂಗೆ ಏನು ಭಾಳ ಇಂಪ್ಯಾಕ್ಟ್ ಮಾಡಿಲ್ಲ ನಾವು. ಎಫೆಕ್ಟಿವ್ ಇಲ್ಲ ಅವ. ಅದ್ರೊಳಗೆ ಇವತ್ತು ಒಂದು ಇಂಜುರಿ ಮಾಡ್ಕೊಂಡು ಹೊರಗೋಗಿದ್ದ. ಇಂಜುರಿ ಆತ್ಲ. ಫಸ್ಟ್ 2 ಓವರ್ ಚಲೋ ಬಂದ್ರು ಏನ್ ಆಡಿದ್ರು, ಮತ್ತೆ ಎಫೆಕ್ಟ್ ಮಾಡಕ್ಕಾಗಲ್ಲ. ಫಸ್ಟ್ ಹ್ಮ್ ಒಂದು 2 ಓವರ್ ಚಲೋ ಆಡಿದ್ರು. ಹ್ಮ್ ಫಸ್ಟ್ ಒಂದು 2 ಓವರ್ ಚಲೋ ಆಡಿರು, ಮತ್ತೆ 2 ತನಕ ಹಾಕ ಅನ್ಕೊಂಡಿನಿ. ಆಯುಷ್ ಬಿಡೋನಿ ಮತ್ತ ಕುಲ್ ಚೌಧರಿ ಚಲೋ ಆಡತ್ತಿದ್ರು ಅವ್ರಿಬ್ರು. ಚಲೋ ಆಡತ್ತಿರ ಅವರು. ಊರಿಗೆ ಒಂದ್ ಬೌಂಡ್ರಿ ಹೊಡ್ಕೊತ ಬರಾಬರ್ ಆಡತ್ತಿದ್ರು. ಹ್ಮ್ ಬಟ್ ನಮ್ ರಫೀಕ್ ದಾರ್ ಸಲಾಮ್ ಅದನ್ಲ, ಮಸ್ತ್ ಹೋದ್ ಬಾಲಿಂಗ್ ಇವತ್ತು. ಏನ್ ಸ್ಲೋ ಹೋಗಿತ್ತಾನ ಬೌಲಿಂಗ್, ಏನ್ ಬಾರಿ ಮಸ್ತ್ ಆಗಿತ್ತಾನ. ಲಾಸ್ಟ್ ಇಯರ್ ಹಾಕಿದ್ರೆ ಐತ್ಲೆ ಚಲೋ ಐತೆ ಅಂಬಲ್ಲ ಅವನು. ಈಗ ನೋಡ ಪೂರಾ ಹ್ಯಾಂಗ್ ಆಗತ್ತ, ಬೆಂಚ್ ಇದ್ದಿದ್ದವ್ರು ಬಂದ್ರು ಫುಲ್ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಕೊಡಕತ್ತಾರ ಇಲ್ಲಿ ಬೆಂಗಳೂರು. ಹೌದು ಹೌದು. ಬೆಂಚ್ ಸ್ಟ್ರೆಂತ್ ಅಷ್ಟೇ ಆಗ್ಬಿಟ್ಟೈತಿ ಈಗ. ಹ್ಮ್ ಎಲ್ಲ ಬೌಲಿಂಗ್ ನೋಡ್ರಲ್ಲ, ಎಲ್ಲ ಭಾಳ ಮಂಗೇಶ್ ಯಾದವ್ ಬೌಲಿಂಗ್. ಅದ. ಫಾರೆನ್ ಪ್ಲೇಯರ್ ಡಪ್ಪಿ ಐತಿ. ಡಪ್ಪಿ ಜಾರ್ಡನ್ ಅದ. ಕಾಕ್ಸ್ ಅದಾನ್, ಹ್ಮ್ ಜಕೋಬ್ ಬೆಥೆಲ್ ಅದಾನ್. ಫಾರೆನ್ ಪ್ಲೇಯರ್ ಒಳಗ ಇವ್ರು, ಮತ್ತೆ ಇಂಡಿಯನ್ಸ್ ಒಳಗ ಮಂಗೇಶ್ ಯಾದವ್ ಅದಾನ್. ಹೌದು. ಎಷ್ಟು ಬೌಲರ್ ಬೆಸ್ಟ್ ಅದಾರು, ವೆಂಕಟೇಶ್ ಅಯ್ಯರ್ ಕುಣಿಸ್ಯಾರು. ಹ್ಮ್ ಇಲ್ಲ ಇವತ್ತೇನೈತಿ ಅವ್ರದ್ದು ಬ್ಯಾಟಿಂಗ್ ಒಂದು ಫೇಲ್ ಆಯ್ತು. ಇವತ್ತು ಎಲ್ಲರೂ ಎಕನಾಮಿಕಲ್ ಆಗಿ ಬೌಲಿಂಗ್ ಹೋಗಿದ್ರು ಇವತ್ತು ಬೆಂಗಳೂರು ಕಡೆ. ಎಲ್ಲರೂ. ಬ್ಯಾಟಿಂಗ್ ಒಳಗ ಹ್ಮ್ ಬ್ಯಾಟಿಂಗ್ ಪಿಚ್ ಇದ್ರು ಬೌಲರ್ಗಳು ಏನೈತಿ ಫುಲ್ ಮಿಂಚಿಂಗ್ ಇವತ್ತ. ಹ್ಮ್ ಬೆಂಗಳೂರು ಕಡೆ ಬ್ಯಾಟಿಂಗ್ ಅಂತ ಬಂದ್ರ ಸ್ಟಾರ್ಟಿಂಗ್ ಏನೈತಿ ಸ್ವಲ್ಪ ಒಂದ್ 2 ಸ್ಲೋ ಆಡಿದ್ರು. ಫಿಲ್ ಸಾಲ್ಟ್ ವಿಕೆಟ್ ಜಲ್ದಿ ಹೋತು. ಹೌದು ಆಮೇಲೆ ವಿರಾಟ್ ಕೊಹ್ಲಿ ತಗೊಂಡ್ ನೋಡು ಒಂದ್ ಕೈ ಹೌದು. ಆರೆಂಜ್ ಕ್ಯಾಪ್ ಸೆಮಿ ಹೋಲ್ಡರ್ ಅವ ಓವರಿಂದ ಅದೀಗ. ಸ್ಟಾರ್ಟ್ ಆತ. ಆರೆಂಜ್ ಕ್ಯಾಪ್ ಹೋಲ್ಡರ್ ವಿರಾಟ್ ಕೊಹ್ಲಿ. ಬಟ್ ಒಂದ್ ರನ್ 50 ಮಿಸ್ ಆಯ್ತು ನೋಡ. ಹ್ಮ್ ಜಸ್ಟ್ ಮಿಸ್. ನಮ್ ಪಟ್ಟಿದಾರ್ದಂತೂ ಬೇಕಾಗಿಲ್ಲ. ಅಷ್ಟು ಮ್ಯಾಚ್ 200+ ಸ್ಟ್ರೈಕ್ ರೇಟ್ ಇಂದ ಆಡತಾನವ. ಹ್ಮ್ ಇವತ್ತು ಚಲೋ ಆಡ್ಯಾನ. 13-27, 3 6 1 4. ಆಡ್ತಾನೆ. ಅವ್ನ್ ಬ್ಯಾಟಿಂಗ್ ಏನೈತೆ ಅದನ್ನ ಆಡಿ ಹೋಗ್ಬಿಡ್ತಾನ. ಹೌದು. ಜಿತೇಶ್ ಶರ್ಮಾ ಇವತ್ತು ಸ್ವಲ್ಪ ಆಡಿದ, ಒಂದು 23 ರನ್ ಬಡದ ಇವತ್ತ. ಹಿಂಗ ಅವ್ರಿಗೆ ಆಕ್ಚುಲಿ ಹಿಂಗ್ ಇದನ್ ಮಾಡ್ಬೇಕು, ಅವ್ರಿಗೆ ಬ್ಯಾಟಿಂಗ್ ಲೋ ಸ್ಕೋರ್ ಇದ್ದಾಗ ಇದ್ಲೆ ಯಾರ್ಯಾರು ಆಡಿಲ್ಲಲ್ಲ ಅವ್ರಿಗೆ ಚಾನ್ಸ್ ಕೊಟ್ಟ ಅವ್ರದ್ದು ಬ್ಯಾಟಿಂಗ್ ಇದನ್ನ ತೋರ್ಸ್ಕೊತಾರ ಆಕ್ಚುಲಿ. ಅಂದ್ರೆ ಏನಾಗುತ್ತೆ, ಒಮ್ಮೆ ಹೆಂಗಾಗುತ್ತೆ ಗೊತ್ತಂದಿದೆ, ಎಲ್ಲಾ ಆಟ ಮುಗಿಸ್ಕೊತ ಬಂದ್ರು ತಳಗಿನವ್ರು ಆಡ್ಲಿಲ್ಲ ತಿಕ್ಕ, ಯಾವ್ದಾರ ಒಂದ್ ಲಾಸ್ಟ್ ಮೂಮೆಂಟ್ ಸೆಮಿಫೈನಲ್ ಅಥವಾ ಫೈನಲ್ ಇದ್ದಾಗ ಅವಾಗ ಅವಕಾಶ ಬಂದಾಗ ಅವ್ರು ಆಟ ಆಡಕ ಆಗಂಗಿಲ್ಲ ಸಡನ್ಲಿ. ಹೌದು, ಹಂಗೆ ಟೆಸ್ಟ್ ಮಾಡಬೇಕ. ಮತ್ತೆ ಬ್ಯಾಟಿಂಗ್ ಏನದಲ್ಲವ. ಈಗ ಹೆಂಗ್ ಸಡನ್ ಆಗಿ ಲೋ ಸ್ಕೋರ್ ಮ್ಯಾಚ್ ಇರ್ತಲ್ಲ, ಅವಾಗ ಸೊ ಏನೈತಿ ವೇರಿಯೇಷನ್ ಮಾಡಿ ಏನೈತಿ ಕೆಳಗಿನವ್ರ ಮ್ಯಾಲ ಕೆಳಗ ಹಿಂಗ್ ಮಾಡ್ಕೊಂಡ ಆಟ ಆಡ್ಸಿರ ಅವ್ರಿಗೆ ಒಂದ್ ಏನೈತಿ ಬ್ಯಾಟಿಂಗ್ ಸಿಕ್ಕಂಗಾಗತ್ತೆ. ರೊಮ್ಯಾರೋ ಶೆಫರ್ಡ್ ಬ್ಯಾಟಿಂಗ್ ಸಿಗ್ಬಾರ್ದು ಹಂಗಿದ್ರೆ. ಸಿಗವಲ್ಲ ಅವಂಗ. ಇವತ್ತ ಒಂದ್ ಸ್ವಲ್ಪ ಏನೋ ಬಾಲ್ ಸಿಕ್ಕಾವ ಅಂತ. ಬಾಲಿಂಗ್ ಬ್ಯಾಟಿಂಗ್ ಸಿಗ್ಬಾರ್ದು ಅದಕ್ಕೆ. ಹೌದು.
ಮತ್ತೆ ಜಿತೇಶ್ ಶರ್ಮಾ ಲಾಸ್ಟ್ ಮ್ಯಾಚ್ ಸರಿಯಾಗಿ ಆಡಿಲ್ಲ. ಲಾಸ್ಟ್ ಮ್ಯಾಚ್ 9 ಬಾಲ್ 10 ರನ್ ಬಿಡಿದಿದೆ, ಇವತ್ತು 9 ಬಾಲ್ 23 ರನ್. 23 ಹೊಡೆದ್ರು. ವಿರಾಟ್ ಕೊಹ್ಲಿ ಇವತ್ತು ಏನೈತಿ ಫೀಲ್ಡ್ ನೋಡಕ್ ಸಿಗ್ಲಿಲ್ಲ. ಇಂಜುರಿ ಆಗೈತಿ ನಮ್ಗೆ. ಸ್ಕೋರ್ ಮ್ಯಾಚ್ ಇತ್ತದ, ಅವ್ರ ಸ್ಲೋ ಆಡಿದ್ರು ನಡೀತಿತ್ತು, ಸ್ಪೀಡ್ ಆಡಿದ್ರು ನಡೀತಿತ್ತು. ಬಟ್ ಅವ್ರ ರನ್ ರೇಟ್ ಇಟ್ಕೊಂಡು ಹೋದ್ರು, ಟಾಪ್ ಆಫ್ ದ ಬಾಟಮ್ ಅಂತೇಳಿ 1 ನಂಬರ್ ಆಗಿದ್ರು RCB ಅವರು. ಟೇಬಲ್ ಟಾಪರ್ ಆಗ್ಯಾರ ಈಗ ಅವ್ರ. ಆಗ್ಯಾರಲ್ಲ. ಒಟ್ಟ ಒಂದ ಮ್ಯಾಚ್ ಸೋತದ, ಅಂದ್ಬಿಟ್ರೆ ಏನಂತ ಎಲ್ಲ ಮ್ಯಾಚ್ನು ಎಲ್ಲ ಅದೇನಂತ ಒನ್ ಸೈಡ್ ಗೆಲ್ತಾರತ್ತಲ್ಲ ಹಂಗಾಗಿದಾರ. ಮುಂದಿನ RR ಜೊತೆ ಒಂದೇ ಮ್ಯಾಚ್ ಐತಿ, ಏನ್ ಮಾಡೋದು? ಒಂದೈತೆ ಆಡ್ತೈತೆ ಗೀತಲ್ಲ. RR ಜೊತೆ ಒಂದೈತೆ. ಒಂದೈತೆ RR ಜೊತೆ ಮ್ಯಾಚ್ ಇಲ್ಲ. ಯಾವುದೋ ಒಂದು ಅಥವಾ 2 ಟೀಮ್ ಕೂಡ ಮಿಸ್ ಆಗೋಕಂತ 14 ಮ್ಯಾಚ್ ಒಳಗೆ RR ಜೊತೆನೇ ಇಲ್ಲ, ಉಳ್ಕಿದ ಎಲ್ಲ ಟೀಮ್ ಜೊತೆ ಅದಾವ, RR ಜೊತೆ ಇಲ್ಲ. RR ಮತ್ತು CSK ಒಂದೊಂದು. CSK ಜೊತೆ ಮ್ಯಾಚ್ ಇಲ್ಲ ನೆಕ್ಸ್ಟ್. ಹಿಂಗ್ಯಾಕ್ ಮಾಡ್ಯಾರ? CSK ಜೊತೆ ಮೇನ್ ಇಡ್ಬೇಕಪ್ಪ, ನಮ್ದು ರೈವಲ್ರಿ ಐತೆ ಅವ್ರ ಜೊತೆ. ಇಡ್ಬೇಕಲ್ಲ, CSK ಜೊತೆ ಇರ್ಬೇಕು. CSK ನಾವು ಬೇಕಾದ್ರೆ KKR ಬಿಡ್ಲಿ, ಅವ್ರ LSG ಬಿಡ್ಲಿ ನಡೆಯುತ್ತೆ. CSK ಕೂಡ ಇರ್ಬೇಕು, MI ಕೂಡ ಇರ್ಬೇಕು. LSG ಜೊತೆ 2 ಮ್ಯಾಚ್ ಅದ, ಒಂದೇ ಮ್ಯಾಚ್ ಆದ್ರೂ ನಡೀತಿತ್ತು ಅವ್ರ ಜೊತೆ. ಅದ MI ಕೂಡ 2 ಮ್ಯಾಚ್ ಆಗ್ಬೇಕು. MI ಜೊತೆ 2 ಅದಾವ. ಈ LSG ಮತ್ತು GT/DC ಜೊತೆ 2 ಮ್ಯಾಚ್ ಅವಶ್ಯಕತೆ ಇರ್ಲಿಲ್ಲ. ಅವ್ರು ಏನೋ ಒಂದು ಫಾರ್ಮೆಟ್ ಇರ್ತಾವ, ಆ ಫಾರ್ಮೆಟ್ ಮಾಡಿರ್ತಾರ, ಮತ್ತೆ ಮಿಸ್ ಆಗ್ಯಾವ. ಅದನ್ನ ಲಲಿತ್ ಮೋದಿ ಹೇಳತ್ತಿದ್ದ, ಎಲ್ಲಾ ಟೀಮ್ ಜೊತೆ 2 ಮ್ಯಾಚ್ ಆಗ್ಲಾರ್ದಕ್ಕ ಭಾಳ ರೆವಿನ್ಯೂ ಲಾಸ್ ಆಗತ್ತೆ IPL ಅಂತ ಹೇಳಿ. ಈಗ 14 ಮ್ಯಾಚ್ ಬರ್ತಾವು. ಈಗ 2 ಮ್ಯಾಚ್ ಅಂದ್ರೆ 18 ಹಾಕೋ. 9 ಟೀಮ್ ಏನಾಗಿತ್ತು ಕಂಪಲ್ಸರಿ ಎಲ್ಲ. ಅವಾಗ ಸ್ಟಾರ್ಟಿಂಗ್ 8 ಟೀಮ್ ಇದ್ದಾಗ ಪ್ರತಿ ಟೀಮಿಗೂ 2 ಮ್ಯಾಚ್ ಇರ್ತಿದ್ವು. ಅವಾಗ ಬರ್ತಿದ್ವು. ಈಗ ಮತ್ತೆ 10 ಟೀಮ್ ಆಗ್ಯಾವ. ಈಗ 10 ಟೀಮ್ ಆಗ ಏನ್ ಮಾಡತ್ತಾರ, 2 ಟೀಮ್ ಜೊತೆ ಒಂದೊಂದು ಮ್ಯಾಚ್ ಆಡತ್ತಾರ. ಹೌದು. ಅದೊಂದು ಏನಾಗತ್ತೆ, ಫಾರ್ಮೆಟ್ ನಮಗ ಮಂದಿಗೆ ಲಾಂಗ್ ಅನ್ಸತಿ, 1.5 ತಿಂಗಳದ. ಬಟ್ ಅವಾಗ ಮ್ಯಾಚ್ ಅಂದ್ರೆ ಟೋಟಲ್ 2 ತಿಂಗಳದ ಇದೆ ಆಕ್ಚುಲಿ. ಹಂಗ್ ಮಾಡ್ರ 2 ತಿಂಗಳದ. ಮ್ಯಾನ್ ಆಫ್ ದಿ ಮ್ಯಾಚ್ ಯಾರ? ಮ್ಯಾನ್ ಆಫ್ ದಿ ಮ್ಯಾಚ್ ಯಾರ? ರಸಿಕ್. ಮ್ಯಾನ್ ಆಫ್ ದಿ ಮ್ಯಾಚ್ ರಸಿಕ್ ಕೊಡ್ತಾರೆ, ಯಾಕಂದ್ರೆ 6 ಎಕನಾಮಿಲಿ ಬೌಲಿಂಗ್ ಅದ 4 ವಿಕೆಟ್. ಲಾಸ್ಟ್ ಓವರ್ ಒಂದು 2 ವಿಕೆಟ್ ಹೋಗದ. ಅವಂಗ ಕೊಡ್ಬೇಕು, ಯಾಕಂದ್ರೆ ಪ್ರೆಷರ್ ಅದಾನ. ಬ್ಯಾಟಿಂಗ್ ಒಳಗೆ ಹಂಗೆ ಹೇಳ್ಕೊಂಡ್ ಯಾರು ಆಡಿಲ್ಲ, ಕೊಹ್ಲಿನ್ ಬಿಟ್ರ ಅವಂಗ ರಸಿಕ್ ಸಲಾಮ ಕೊಡ್ಬೋದು. ಆಗಿಲ್ಲ, ಮತ್ತೆ ಮ್ಯಾನ್ ಆಫ್ ದಿ ಮ್ಯಾಚ್ ಕನ್ಸಿಡರ್ ಮಾಡ್ತಾರಲ್ಲ ಗೊತ್ತಿಲ್ಲ. ಸೊ ಬೌಲಿಂಗ್ ಒಳಗೆ ಮತ್ತೆ ಎಲ್ಲರೂ ಆಡ್ಯಾರ. ಅವ್ನು 4 ವಿಕೆಟ್ ಹೋದಲ್ಲ. 4 ವಿಕೆಟ್ ಹೋದಾನ. 24 ಮತ್ತೆ 4 ವಿಕೆಟ್ ಅಂದ್ರೆ ಮಟ್ಟಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವನ ಫಿಕ್ಸ್. ಹೌದು. ಬೆಂಗಳೂರದಾಗ ಅಷ್ಟು ಮ್ಯಾಚ್ ಗೆದ್ರು ಅವರು. ಅಷ್ಟು ಗೆದ್ರಲ್ಲ. ಈ ನೆಕ್ಸ್ಟ್ 2 ಮ್ಯಾಚ್ ಬರ್ತಾವ ಬೆಂಗಳೂರಾಗ ಅದಾವ. DC ಕೂಡ ಒಂದೈತಿ 18ನೇ ತಾರೀಕು. ಅದಾದ್ಮೇಲೆ 24ಕ್ಕೆ ಒಂದೈತಿ, ಅದು ಬೆಂಗಳೂರಾಗ ಐತಿ. ಯಾರು ಕೂಡ ಐತಿ 24ಕ್ಕೆ? 2 ಬೆಂಗಳೂರದಾಗ ಅದಾವ. 2 ಬೆಂಗಳೂರಾಗ ಅದಾವ. ಪಿಲ್ ಸಾಲ್ಟ್ ಕ್ಯಾಚ್ ಹಿಡಿದು ಮಸ್ತ್ ಹಿಡಿದವತ್ತ ಪಂತನ್ ಕ್ಯಾಚ್. ಪಿಲ್ ಸಾಲ್ಟ್ ಬರ ಹಿಡಿದ್ಲ. ಇದು 3ನೇ ಕ್ಯಾಚ್ ಹಂಗೆ ಹಿಡಿದ. ಮತ್ತೆ ಅವನದೊಂದು ಟೀಮ್ ಡೇವಿಡ್ ಒಂದು ಹಿಡಿದ್ಬಿಟ್ಟಾನ. ಟೀಮ್ ಹಿಡಿದಿಲ್ಲ, ಅವ್ನು ಬರ ಹಿಡಿದ. ಅವ್ನು ಹಿಂದೆ ಮ್ಯಾಲ್ ನೋಡ್ಕೋತಾವು ಸೀದಾ ಅಪೋಸಿಟ್ ಡೈರೆಕ್ಷನ್. ಹೌದು. ಬಾರಿ ಹಿಡಿದ. ಆಕ್ಚುಲಿ ಜಜ್ಮೆಂಟ್ ಸಿಗಂಗಿಲ್ಲ ಹಂಗದ ಬೌಲಿಂಗ್. ಅಪೋಸಿಟ್ ಡೈರೆಕ್ಷನ್ ಹೋಗೋ ಮುಂದೆ ಇವಂದದ ಲಿಂಡೆ ಕ್ಯಾಚ್ ಅನ್ನೋದು. ಅದೇನೆಲ್ಲ ವೆಸ್ಟ್ ಪ್ಲೇಯರ್ ಎಂತಾವದಾವು LSG ಒಳಗ ಮೇನ್ ಓಪನರ್ ಹೋಗ್ಬಿಟ್ಟು ಹಂಗೆ ಹಿಟ್ಟರ್ಗಳು ಯಾರು ಇಲ್ಲ. ನಿಕೋಲಸ್ ಪೂರನ್ ಕೈ ಸೀರೀಸ್ ಪೂರಾ ಫೇಲ್ ಆಗ್ಯಾನ ನಾವು. RCB ಮ್ಯಾಚ್ ಐತಿ, ಸ್ವಲ್ಪ ಇಂಟ್ರೆಸ್ಟ್ ಬರ್ತಿದ್. ಬೇರೆ LSG ಮ್ಯಾಚ್ ಇಂಟ್ರೆಸ್ಟ್ ಇರಂಗಿಲ್ಲ. ಹೌದು, ಕ್ಯಾಟ್ ಬೋರಿಂಗ್ ಆಗ್ತಾವ. ಇದು LSG ಮತ್ತು GT ಇತ್ತಂದ್ರೆ ಕ್ಯಾಟ್ 2 ಬೋರಿಂಗ್. ಕ್ಯಾಟ್ ಬ್ಯಾಸರ ಆಗತ್ತದ ಬ್ಯಾಟಿಂಗ್ ಬೌಲಿಂಗ್ ಮಾಡಕ್. ನಾವ್ ಯಾವಾಗ ನೋಡಿ RCB ಬಿಟ್ಟು ಜಾಸ್ತಿ ಮ್ಯಾಚ್ ನೋಡಂಗಿಲ್ಲ ಭಾಳ.
ಹಾ RCB ಮ್ಯಾಚ್ ಹೆಂಗಿತ್ತು ಇನ್ನು ಮೇಲೆ ಲೋ ಸ್ಕೋರ್ ಆಗಲಿ ಹೈ ಸ್ಕೋರ್ ಆಗಲಿ ಭಾರಿ match ಇತ್ತು. ಮುಂಬೈ ಮತ್ತು ಪಂಜಾಬ್ ಐತೆ ನಾಳೆ ಮುಂಬೈದಾಗ ಐತೆ ಅವ್ರದ್ದು. ಪಂಜಾಬ್ ಒಂದು ಮುಂಬೈದಾಗ ಐತೆ ಅದು ಮ್ಯಾಚ್. ಪಂಜಾಬ್ ಒಂದು ಸೋತಿಲ್ಲ. ಮುಂಬೈ ಒಂದಾಗೆ ನೋಡ್ರಿ ಮುಂಬೈದವ್ರು ಪಂಜಾಬ್ ಒಂದು ಸೋತಿಲ್ಲ. ಸೊ ನಾಳೆ ಏನ್ ಮಾಡ್ತಾರ ನೋಡ್ಬೇಕು. ಮುಂಬೈ ಒಳಗೆ ಐತೆ ಮ್ಯಾಚ್. ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ಮಾತ್ರ ಇವ್ರ ಶ್ರೇಯಸ್ ಟೀಮ್ ಪಂಜಾಬ್ ಗೆಲ್ಲುವುದು ನಾಳೆ. ಹೌದಲ್ಲ ಟಾಸ್ ಗೆಲ್ತಾರ ಮ್ಯಾಚ್ ಟಾಸ್ ಯಾರು ಗೆಲ್ತಾರ ಮ್ಯಾಚ್ ಗೆಲ್ತಾರ ಅಂತ. ಸೆಕೆಂಡ್ ಬ್ಯಾಟಿಂಗ್ ತಗೋತಾರ. ಈ ಮುಂಬೈ ಮುಂಬೈಯ ಅಂದ್ರೆ ಮುಂಬೈ ಫಸ್ಟ್ನೇಕ ನೋಡ ಭಾರಿ ಟೀಮ್ ಎಲ್ಲಕ್ಕಿಂತ ಸ್ಟ್ರಾಂಗ್ ಅಂತಿದ್ವಿ ನಾವು. ಬಟ್ ಸ್ಟ್ರಾಂಗ್ ಅನ್ಕೊಂಡು ಈಗ 3 ಮ್ಯಾಚ್ ಸೋತ್ರ ಅವ್ರ ಎಲ್ಲ. ಮತ್ತೆ ಈಗ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಇವ್ರು ಯಾರು ಆಡಾಕತ್ತೇ ಇಲ್ಲ. ಯಾರು ಆಡಾಕ್ತೇ ಇಲ್ಲ ಅವರು. ಅಷ್ಟು ಎಫೆಕ್ಟಿವ್ ಆಗಿ ಆಡಾಕತ್ತೇ ಇಲ್ಲ. ಬುಮ್ರಾನಕ 4 ಮ್ಯಾಚ್ ವಿಕೆಟ್ಲೆಸ್ ಆಗ್ಯಾನ. ಅವ ಮೇನ್ ಬೌಲರ್. ಅವ ವಿಕೆಟ್ಲೆಸ್ ಆಗ್ಯಾನಂದ್ಮೇಲೆ ಏನ್ ಪರ್ಫಾರ್ಮೆನ್ಸ್ ಕೊಡ್ತಾರ ಅವರೆಲ್ಲ ಹುಡುಕಿದವ್ರು. ಬೌಲಿಂಗ್ ಏನದ ಟ್ರೆಂಡ್ ಫೋಲ್ಟು ಹೊರಗಾಕತ್ತಾರು. ಬುಮ್ರಾಗೂ ಸರಿಯಾಗಿ ಬೀಳತ್ತಾವ ವಿಕೆಟ್ ಇಲ್ಲ ಅಂದ್ರೆ. ನಾಳೆ ನಿನಗ ಯಾವ್ದು ಅನ್ಸತಿ ಮ್ಯಾಚ್ ಯಾವ್ದು ಗೆಲ್ಬೋದು? ನನಗೆ ನಾಳೆ ಮುಂಬೈ ಗೆಲ್ಬೋದು ಅನ್ಸುತ್ತೆ. ಯಾಕಂದ್ರೆ ಹೋಮ್ ಪಿಚ್ ಅಡ್ವಾಂಟೇಜ್ ಅನ್ಕಿಂತ ರೋಹಿತ್ ಶರ್ಮಾ ಇದ್ರೆ ಮಾತ್ರ ಮುಂಬೈ ಫಸ್ಟ್ ಬ್ಯಾಟಿಂಗ್ ಆತಂದ್ರೆ ಮುಂಬೈ ಗೆಲ್ಬೋದು. ಗೆಲ್ಲೇಬೇಕಾದ ಪರಿಸ್ಥಿತಿ ನಾಳೆ. ಗೆಲ್ಲೇಬೇಕಂತ ಐತ್ಲೆ ಅವರು. ನಾಳೆ ಏನೋ ಗೆಲ್ಬೋದು ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಮುಂಬೈದವ್ರು ಐತ್ಲ ಲಾಸ್ಟ್ ಮ್ಯಾಚ್ RCB ಜೊತೆ 240 ಹೊಡೆದಾಗ 220 ಮಟ್ಟ ಬಂದ್ರು ಅವ್ರು. ಅದು ಏನೋ ಇವು ಆಡಿದಾಳ ಯಾರೋ ರುದರ್ಫೋರ್ಡ್ ಆಡಿದ. ಬಟ್ ಇನ್ನೊಂದು ಎಲ್ಲಿ ಇನ್ನೊಂದು 4-5 ಬಾಲ್ ಇದ್ದವರ ಅದನ್ನು ಹೊಡೆಯತ್ತದ 18 ನಾವು. ಹಂಗೆ ಅನಿಸ್ತೈತೆ ಅದು. 4-5 ಬಾಲ್ ಇದ್ದು ಹೊಡಿತಾರ. ಲಾಸ್ಟ್ ಓವರ್ ಫೈನಲ್ ಇನ್ನೊಂದ್ ಬಾಲ್ ಇತ್ತು ಇನ್ನೊಂದ್ 6 ಅವಾಗ ಇದಾಗ ಹೊಡಿಬೇಕದನ್ನ. ಇನ್ನೊಂದ್ ಬಾಲ್ ಇತ್ತು ಅದಿತ್ತು ಎಲ್ಲ ಹೋಗ್ತದ. ಇದಾಗ ಹೊಡೆದ್ ಬಿಡೋದ 20 ಓವರ್ ಎದು ಬಿಟ್ಟಿರ್ತಾರ ಅವಾಗ ಹೊಡಿದ. ಎಲ್ಲಾರು ಹಂಗ ಮತ್ತ ಇನ್ನೊಂದ್ ಬಾಲ್ ಇತ್ತು ಅಂದ್ರೆ ಇನ್ನೊಂದ್ ರನ್ ಹೊಡಿತಾರೆ. ಅವ್ರು ಬೆಂಗಳೂರದಾಗ ಹೊಡಿತಾರೆ. ಇನ್ನೊಂದ್ ಬಾಲ್ ಇತ್ತು ಇನ್ನೊಂದ್ 6 ಹೊಡೆದ್ ಅವ್ರು ಇನ್ನೊಂದ್ 6 ರನ್ ಎಕ್ಸ್ಟ್ರಾ ಹೊಡಿತಾರೆ. ನೋಡು ನಾಳೆಗೆ ನೋಡು ಮುಂಬೈ ಅನಿಸ್ತೈತಿ ನನಗೆ. ನಿನಗೆ ಯಾವ್ದು ಅನಿಸ್ತೈತಿ? ನನಗ ಸೆಕೆಂಡ್ ಬ್ಯಾಟಿಂಗ್. ಯಾಕಂದ್ರೆ ಅದೆಲ್ಲ ಬ್ಯಾಟಿಂಗ್ ಪಿಚ್ ಐತ್ಲ ಮುಂಬೈ. ಮೊನ್ನೆ ನೋಡಿಲ್ಲ ಬೆಂಗಳೂರದಾಗ 220 ಮಟ ಬಂದ್ರ ಅವ್ರು. ಇನ್ನೊಬ್ರೆ ತಿಲಕ್ ವರ್ಮಾ ಇನ್ನೊಂದು ಸೋಲ್ತು ಕ್ರೀಸ್ ಒಳಗಿತ್ತಂದ್ರ ಏನಾರ ಇನ್ನೊಂದು ಸೆಮಿ ಬರ್ತಿರೋ ಚಾನ್ಸಸ್ ಇತ್ತು ಅವ್ರಿಗೆ. ಗೆದ್ದೆ ಇಲ್ಲ ಅದೊಂದು ಎಕ್ಸ್ಪ್ರೆಷನ್ ಐತಿ. ಬಟ್ ಪಂಜಾಬ್ ಬ್ಯಾಟಿಂಗ್ ಓವರ್ ಆಲ್ ಆಗಿ ಫುಲ್ ಬ್ಯಾಟ್ ಟೀಮ್ ಐತಿ. ಪಂಜಾಬ್ ಬಾರಿ ಬ್ಯಾಟಿಂಗ್ ಬೌಲಿಂಗ್ ಎರಡು ಮಸ್ತ್ ಐತಿ ಅವ್ರದ್ದು. ನನಗನ್ಸಿದ ಮಟ್ಟಿಗೆ ಏನೈತಿ ಯಾವ್ದು ಸೆಕೆಂಡ್ ಬ್ಯಾಟಿಂಗ್ ಆಗತ್ತಲ್ಲ ಅದು ಗೆಲ್ತೈತಿ. ಅದಕ್ಕೆ ಚಾನ್ಸ್ ಭಾಳ ಐತೆ ಅನ್ಸುತ್ತೆ. ನೋಡು ನಾಳೆ ಏನೇನಕತ್ತೆ. ನಾಳೆ 2 ಮ್ಯಾಚ್ ಮತ್ತೆ ಮುಂಬೈ ಮತ್ತು ಪಂಜಾಬ್ ಮ್ಯಾಚ್ ಜೊತೆ ಬರ್ತೀವ್ರಿ. ಅಲ್ಲಿ ಮಟ ಗುಡ್ ನೈಟ್ ಎಲ್ಲರಿಗೂ. ಜೈ RCB.